ಇನ್ಸ್ಪೆಕ್ಟರ್, ಏನಾದ್ರೂ ಮಾಡಿ. ಅಣ್ಣ, ಎಲ್ಲೋಗಿದ್ದೆ ಮಗಳೇ? ಹೇಗಿದ್ದಿ? ಎಲ್ಲಿ? ಅಂಕಲ್, ಯಾವ್ದೋ ರೌಡಿಗಳು ನಮ್ಮನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ರು. ನಾವಿನ್ ಯಾವತ್ತೂ ಇಲ್ಲಿಗೆ ಬರಲ್ಲ ಅಂತ ಅನ್ನಿಸ್ಬಿಟ್ಟಿತ್ತು. ನಿನಗೇನಾದ್ರೂ ಆಗಿದ್ದಿದ್ರೆ ನಾನು ಬದುಕಿರ್ತಿರ್ಲಿಲ್ಲ. ಸರೋಜಾ, ಸುಜಿ ಬಂದ್ಯಾ? ಮಂಜು, ಸೂಜಿ ಬಂದ್ಬಿಟ್ಲು, ನನ್ನ ಮಗಳು ಬಂದ್ಬಿಟ್ಲು ಕಣೆ. ಮುಖ್ಯವಾದ ವಿಷಯ ಹೇಳಬೇಕು. ನಿಮ್ಗೆಲ್ಲರಿಗೂ ಒಂದು ಪ್ರೈಸ್ ಇದೆ. ಅಮೆರಿಕಾಗೆ ಹೋಗ್ತಾ ಇರೋದು ನಾನಾಗ್ಲಿ, ರಂಜು ಆಗ್ಲಿ, ರಶ್ಮಿ ಆಗ್ಲಿ, ಅಮ್ಮ ಆಗ್ಲಿ ಯಾರೂ ಅಲ್ಲ, ಸೂಜಿ. ಶ್ರೀ, ಸೂಜಿನ ಅಮೆರಿಕಾ ಕಳಿಸ್ತಿದ್ದೀರಾ? ಸೂಜಿನ ಅಮೆರಿಕಾ ಕಳಿಸ್ತಾ ಇದ್ದೀನಿ. ಏನು ಸೀನು ನೀನ್ ಮಾತಾಡ್ತಾ ಇರೋದು? ಈ ಭಿಕಾರಿನ ಅಮೆರಿಕಾ ಇದೀಯಾ? ತುಂಬಾ ಜನ ಡೋನರ್ಸ್ ಸಿಗ್ತಾರೆ, ಇವಳು ದುಡ್ಡು ಕೊಟ್ಟು ಓದ್ತಾರೆ. ಅಡಾಪ್ಟ್ ಮಾಡ್ಕೋಬಹುದು ಅಗತ್ಯವಿದ್ರೆ. ಅದಕ್ಕೆ ಅಮೆರಿಕಾ ಕಳಿಸೋಣ ಅಂತಿದ್ದೀನಿ. ಅಮೆರಿಕಕ್ಕೆ ಹೋದ್ಮೇಲೆ ಅವಳು ಚೆನ್ನಾಗಿ ಓದಿ ಎತ್ತರಕ್ಕೆ ಬೆಳಿಬೋದು. ಆಮೇಲೆ ಅವಳ ಫೇಟಲ್ಲಿ ಏನಿದೆಯೋ ಅದಾಗುತ್ತೆ. ಇಲ್ಲಿಂದ ಕಳಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗಿದು. ನೀನು ಇವಳನ್ನ ಫಾರಿನ್ಗೆ ಕಳಿಸ್ಬೇಕು ಅನ್ನೋ ಜವಾಬ್ದಾರಿ ಇರೋದು. ಮನೆ ಬಿಟ್ಟು ಆಚೆ ಕಳಿಸಿ ಕೈ ತೊಳ್ಕೊಳ್ಳೋ ಅಂದ್ರೆ ಫಾರಿನ್ಗೆ ಕಳಿಸ್ತೀನಿ ಅಂತಿದೀಯಾ? ನೀನೇ ನೋಡಿದ್ಯಲ್ಲಮ್ಮ, ಅವ್ರನ್ನ ಮನೆಯಿಂದ ಆಚೆ ಕಳಿಸೋಣ ಅಂತ ಕಳಿಸಿದ್ರೆ ಹೀಗೆ ಹೋದ್ರೆ ಹಾಗೆ ಬಂದ್ಬಿಡ್ತಾ ಇದ್ದಾರೆ. ರಶ್ಮಿಗಳು ನೋಡಿದ್ರೆ ಇರಿಟೇಷನ್ ಅದು ಇದು ಅಂತ ಇದ್ದಾರೆ. ಅದಕ್ಕೆ ಸೂಜಿನ ಅಬ್ರಾಡ್ ಕಳಿಸೋಣ ಅಂತ ಡಿಸೈಡ್ ಮಾಡಿದ್ವಿ. ರಂಜು, ಅವಳು ಪಾಸ್ಪೋರ್ಟ್ ಕೆಲಸ ಒಂದು ಸ್ವಲ್ಪ ಬಾಗೆ, ಆಮೇಲೆ ಅವಳಿಗೊಂದಷ್ಟು ಐಟಮ್ಸ್ ಪರ್ಚೇಸ್ ಮಾಡಬೇಕು. ಬಾ ಹೋಗೋಣ. Congratulations. ಅಜ್ಜಿ, ಇದು ಮೋಸ ಅಲ್ವಾ ಅಜ್ಜಿ? ಪಪ್ಪ ಯಾಕೆ ಮಾಡಿದ್ರು? ಮಾಡೋ ಬದಲು ನನ್ನ ಸಾಯಿಸ್ಬಿಟ್ಟಿದ್ರೆ ಒಳ್ಳೇದಲ್ವಾ? ಅಮೆರಿಕಕ್ಕೆ ಹೋಗ್ಬಾರ್ದು, ಹೋಗ್ಬಾರ್ದಜ್ಜಿ. ಇಲ್ಲ ರಶ್ಮಿ ಪುಟ್ಟ, ನೀನು ಅಳ್ಬೇಡ. ನೀನ್ ಬಂದು ನೀನು ಅಳೋದ್ರಿಂದ ನೋಡೋಕ್ಕಾಗಲ್ಲ ಪುಟ್ಟಿ. ನಿಂಗೆ ನಾನು ಇದ್ದೀನಲ್ವಾ? ನಾನು ಸೀನು ಹತ್ರ ಮಾತಾಡ್ತೀನಿ, ನಾನೆಲ್ಲ ಸರಿ ಮಾಡ್ತೀನಿ ಪುಟ್ಟಿ. ಏನ್ ಮಾತಾಡ್ಬೇಡ ಕಂದ, ಅಳ್ಬೇಡ. ನಾನು ಈಗಲೇ ಹೋಗಿ ಸೀನು ಹತ್ರ ಮಾತಾಡ್ತೀನಿ.